ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದಿನ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ನನ್ನನ್ನು ಬದಲಾಯಿಸ್ತೀಯಾ, ನೀನು ನನ್ನನ್ನು ಬದಲಾಯಿಸ್ತೀಯಾ ಅಂತ ಹೇಳಿ ಬಂದವರೆಲ್ಲ ಅಡ್ರೆಸ್ ಇಲ್ದಂಗೆ ಹೋಗಿದ್ದಾರೆ. ಇನ್ನು ನೀನು ಯಾವ ಲೆಕ್ಕ ಅಂತ ಹೇಳಿ ದಾಮೋದರ್ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ವೇದ ಹತ್ತಿರಕ್ಕೆ ಬರ್ತಾಳೆ. ಬಂದು ಕೇರ್ ಆಫ್ ರೌಡಿಸಮ್ ಅನ್ನೋದನ್ನ ಹಟ್ಟು ಅಡಗಿಸೋದಕ್ಕೆ ಬಂದಿರೋದು ನಾನು, ಅದಕ್ಕೆ ಅಡ್ರೆಸ್ ಇಲ್ದಂಗೆ ಅದನ್ನ ನಾನು ಓಡಿಸ್ತೀನಿ ಅಂತ ಹೇಳಿ ಬಂದಿರೋದು ಮಾವ, ಅಡಗಿಸ್ತೆ ಹೋಗೋದಿಲ್ಲ ಮಾವ ಅಂತ ಹೇಳ್ಬಿಟ್ಟು ವೇದ ಮಾತಾಡ್ತಾ ಇರ್ತಾರೆ. ಆಗ ವಿಕ್ರಮ್ ವಿಕ್ರಮ್ ಹತ್ರ ಬರ್ತಾರೆ ದಾಮೋದರು. ಬಂದ್ಬಿಟ್ಟು, ನೋಡು ವಿಕ್ರಮ್, ಈವರೆಗೂ ನೀನು ನನ್ನ ಎದುರಿಗೆ ನಿಂತ್ಕೊಂಡು ಒಂದ್ ಮಾತು ಕೂಡ ಆಡಿರ್ಲಿಲ್ಲ. ಆದ್ರೆ ಈ ಹುಡುಗಿ ಒಂದ್ ಪೈಸೆನೂ ಮರ್ಯಾದೆ ಕೊಡದೆ ಇರೋ ಹುಡುಗಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ಯಾ. ಅವಳು ಅಷ್ಟೊಂದನ್ನೆಲ್ಲ ಮಾತಾಡ್ತಾ ಇದ್ರು ಕೂಡ ನೀನ್ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದೀಯಾ. ಸಾರ್ಥಕ ಆಯ್ತು ಕಣೋ, ಸಾರ್ಥಕ ಆಯ್ತು ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ದಾಮೋದರ್ ಕೂಡ ಹೋಗ್ತಾರೆ. ಇನ್ನ ವಿಕ್ರಮ್ ಇದವನು ಇವಳಿಂದಾನೇ ಇಷ್ಟೆಲ್ಲ ಆಗಿದ್ದು, ನಿಂತ್ಕೊಳೆ ಅಂತ ಹೇಳ್ಬಿಟ್ಟು ವೇದನಿಂದ ಬರ್ತಾರೆ. ಎಷ್ಟೇ ಉಳಿಸ್ತಾ ಇದೀಯಾ ನೀನು, ಇನ್ನು ಎಷ್ಟೇ ಉಳಿಸ್ಬೇಕು ಅಂತ ಇದೀಯಾ ನೀನು ನನ್ನನ್ನ ಅಂತ ಹೇಳಿದಾಗ, ಯಾಕೋ ಏನಾಯ್ತು ಅಂತ ಹೇಳ್ತಾಳೆ. ನೀನು ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡು ಅಂತ ನಾನು ಹೇಳಿದ್ದೀನಿ, ನನ್ನ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದೀನಿ. ಇನ್ನೊಂದ್ಸಲ ಇದೇನಾದ್ರೂ ರಿಪೀಟ್ ಆಯ್ತು ಅಂದ್ರೆ ನೋಡು, ತೆಗೆದು ಒಂದು ಕೊಟ್ಬಿಡ್ತೀನಿ, ಮುಖ ಒಂದ್ ಕಡೆ ತಿರ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ಏನೋ ಏನ್ ಹೇಳ್ತಿದ್ಯಾ ನೀನು, ಹೆಂಡತಿಗೆ ಹೊಡಿತೀಯೇನೋ, ಹೊಡಿಯೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ವೇದ ಕೂಡ ಹೇಳ್ತಾಳೆ. ಅಲ್ಲ, ನೀನು ಗಂಡನ ಮರ್ಯಾದಿನ ಮೂರ್ಖಿಗೋ ಹರಾಜಾಗ್ತೀಯಲ್ಲ, ಬೀದಿಲಿ ನಿಂತ್ಕೊಂಡು ಗೊತ್ತಾಗೋದಿಲ್ವಾ ನಿನಗೆ ಗಂಡನ ಮರ್ಯಾದಿನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ನಿನಗಿಲ್ಲದೆ ಇರೋದು ಅದು ನಾನು ಹೆಂಗಪ್ಪ ಕಾಪಾಡೋದಕ್ಕಾಗುತ್ತೆ ಅಂತ ನಿನ್ಗಿದೆಯಾ ಅಂತ ಹೇಳ್ಬಿಟ್ಟು ವೇದ ಕೂಡ ಹೇಳ್ತಾಳೆ. ಈಗ ನೋಡು, ನಿಂದು ಹೊತಿ ಆಯ್ತು ಕಡೆ, ಇನ್ನು ಎಷ್ಟು ಉರಿಸ್ಬೇಕು ಅಂತಿದ್ಯಾ, ಎಷ್ಟೇ ಉರಿಸ್ತಾ ಇದೀಯಾ ನೀನು ಅಂತ ಅಂದಾಗ ನಿನಗೆ ಜಾಸ್ತಿ ಉರಿತಾ ಇದೆಯಾ. ಸರಿ, ಹಾಗಿದ್ರೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಸೋಡಾ ಹಾಕೊಂಡು ಕುಡಿ ಅಂತ ಹೇಳಿ ವೇದ ಕೂಡ ಹೇಳ್ತಾರೆ. ಬೇಡ ಬೇತಾಳ, ಇದು ತುಂಬಾನೇ ಹತಿ ಆಯ್ತು ಅಪ್ಪ, ನನ್ನ ಮುಖಕ್ಕೆ ಹೆಂಗೆ ಹೋಗಿದ್ರು ಗೊತ್ತಾ, ತುಪ್ಪುಕ್ ಅಂತ ಹೋಗಿದ್ರು ಕಡೆ ನನ್ನ ಮುಖಕ್ಕೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಮಿಸ್ ಮಾಡ್ಕೊಬಿಟ್ನಲ್ಲ, ಒಂದೇ ಒಂದು ನಿಮಿಷ ಬೇಗ ಬಂದಿದ್ರೆ ಅದನ್ನ ನಾನು ಕೂಡ ನೋಡ್ಬೇಕಿತ್ತು, ಮಿಸ್ ಮಾಡ್ಕೊಬಿಟ್ಟೆ ಅಂತ ಹೇಳಿ ವೇದ ಹೇಳ್ತಾ ಇರ್ಬೇಕಾದ್ರೆ, ನನಗವರು ಉಗಿತಾ ಇದ್ರೆ ಅಂಥದ್ರಲ್ಲಿ ನಿನಗೆ ಅದು ಖುಷಿ ಆಗ್ತಿದ್ಯಾ, ಸಂಭ್ರಮನ ನಿನಗೆ ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ, ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ, ನೀನು ಉಗಿಯೋದನ್ನ ನೋಡಬೇಕು, ಮಿಸ್ ಮಾಡ್ಕೊಂಡಿದ್ದೀನಿ, ಅದು ಉಗಿಯೋದನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ನಿಮ್ಮಪ್ಪ ನಿನ್ನನ್ನು ಉಗಿಯೋದನ್ನ ನೋಡಿ ನಾನು ಖುಷಿ ಪಡಬೇಕು ಅಂದರೆ ಇವಾಗ ನಾನು ನಿಮ್ಮಪ್ಪ ಅಂದರೆ ನಮ್ಮ ಮಾವನ್ನ ನಾನು ಕರಿಬೇಕು, ಮಾವಯ್ಯ ಅಂತ ಹೇಳಿ ಕೂಗೋದಕ್ಕೆ ವೇದ ಶುರು ಮಾಡ್ತಾಳೆ. ಆಗ ವಿಕ್ರಮ್ ವೇದನ ಹೇಳ್ಕೊಂಡು ಬಾಯಿನ ಗಟ್ಟಿಯಾಗಿ ಮುಚ್ಚಿಡ್ಕೊಂಡು ವಿಕ್ರಮ್ ಮತ್ತು ವೇದ ಇಬ್ಬರು ಕೂಡ ಹಾಗೆ ಲುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ವೇದ ಮುಖನ ನೋಡ್ಕೊಂಡು ವಿಕ್ರಮ್ ಮುಖನ ಒಬ್ರಿಗೊಬ್ರು ನೋಡ್ಕೋತಾ ಇರ್ತಾರೆ. ವಿಕ್ರಮ್ ಖುಷಿಯಾಗಿ ತೇಲಾಡ್ತಾ ಇರ್ಬೇಕಾದ್ರೆ, ಬಿಡೋ ಏನೋ ಇದೆಲ್ಲ ಮೈನೆಲ್ಲ ಮುಟ್ಕೊಂಡು ಮೈಕೈಯೆಲ್ಲ ಮುಟ್ಕೊಂಡು ಏನೋ ನೀನು ಚೀ ಅಂತ ಹೇಳಿ ವೇದ ಹೇಳ್ತಾ ಇರ್ತಾರೆ. ವಿಕ್ರಮ್ ಅಷ್ಟರಲ್ಲೇ ಒಂದು ಸೀನ್ ತಾರೆ, ಒಂಟಿ ಸೀನ್ ಹಾಕ್ತಾ ಇದೆಯಾ, ಈ ಒಂಟಿ ಸೀನ್ ಹಾಕೋದು ಒಳ್ಳೆಯದಲ್ಲ ಕಣೋ, ಇನ್ನೊಂದು ಸೀನ್ ಹಾಕು ಅಂತ ಹೇಳಿ ವೇದ ಹೇಳ್ತಾ ಇರ್ಬೇಕಾದ್ರೆ, ಇದನ್ನೆಲ್ಲ ನಾನು ನಂಬೋದಿಲ್ಲ, ಇದನ್ನೆಲ್ಲ ನಾನು ನಂಬೋದಿಲ್ಲ, ಏನೇ ಆಗುತ್ತೆ ಇವಾಗ, ಯಾರಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳ್ತಾ ಇರ್ತಾನೆ. ಇನ್ನೊಂದು ಸೀನ್ ಹಾಕಬೇಕು ಅಷ್ಟೇ, ಇನ್ನೊಂದು ಸೀನ್ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತಾ ಇರ್ತಾರೆ. ನೋಡು ವಿಕ್ರಮ್, ನನಗೆ ಗೊತ್ತಿಲ್ಲ, ನೀನು ಇವಾಗ ಒಂಟಿ ಸೀನ್ ಇದೆಯಾ, ಇನ್ನೊಂದು ಸೀನ್ಲೇಬೇಕು ಸೀನು ಅಂತ ಹೇಳಿ ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ, ಬಂದ್ಬಿಡು, ಅದೇನಾಗುತ್ತಂತ ನಾನು ನೋಡೇ ಬಿಡ್ತೀನಿ, ಆಗಲಿ ನನಗೆ ತಾನೇ ನೀನು ಹೇಳ್ತಾ ಇರ್ತೀಯ ಯಾವಾಗಲೂ ನೀನು ಸಾಯ್ಬೇಕು, ನೀನು ನೆಗೆದು ಬಿದ್ದು ಹೋಗಬೇಕು ಅಂತ. ನಾನು ನೆಗೆದು ಬಿದ್ದು ಹೋದರೆ ನಿನಗೇನಾಗಬೇಕು, ಬಿಡು, ನಾನು ನೆಗೆದು ಬಿದ್ದು ಹೋಗ್ತೀನಿ ಅಂತ ಹೇಳಿ ವಿಕ್ರಮ್ ಕೂಡ ಹೇಳ್ತಾ ಇರ್ತಾರೆ. ನಿನಗೇನೋ ಆಗಬೇಕು ಅಂತ ಹೇಳಿ ವೇದನಿಗೆ ಕೇಳಿದಾಗ, ಯಾಕಂತಂದರೆ ನೀನು ನನ್ನ ಗಂಡ ಅಂತ ಹೇಳಿ ವೇದ ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಅಷ್ಟರಲ್ಲಿ ಅವಳಿಗೆ ಒಂದು ಮಾತನ್ನು ಬಂದ ಮಾತನ್ನು ತಡೆದಿಟ್ಕೊಂಡು, ಎಂಥ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಎಂಥ ಕೆಲಸ ಆಗ್ತಾಯಿತ್ತು ಅಂತ ಹೇಳಿ ವೇದ ಹಾಗೆಯೇ ಯೋಚನೆ ಮಾಡಿ ನಿಂತ್ಕೊಂಡಿರ್ತಾಳೆ. ಹೇಳಮ್ಮ ಹೇಳು, ನನಗೆ ಗೊತ್ತು ಕಣೆ ನೀನಿಗೆಲ್ಲ ಹಾಡ್ತಾ ಇರೋದು ನಾಟಕ ಅಂತ, ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದೀಯಾ, ನೀನು ನನ್ನನ್ನು ತುಂಬಾ ಲವ್ ಮಾಡ್ತಾ ಇದೀಯಾ ಅಂತ ನಿನಗೆ ಚೆನ್ನಾಗಿ ಗೊತ್ತು ಕಣೆ, ಹೇಳೆ ಅಂತ ಹೇಳಿ ಹೇಳೋದಕ್ಕೆ ಅಂತ ಹೇಳಿ ವಿಕ್ರಮ್ ತುಂಬಾ ಜೋರಾಗಿ ಹೇಳ್ತಾ ಇರ್ತಾರೆ. ವೇದ ಬಾಯಿ ಮುಚ್ಕೊಂಡು, ನೋಡು, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಒಂಟೆ ಸೀನ್ ಒಳ್ಳೇದಲ್ಲ ಅಂತ ಹೇಳಿ ಏನಾದರೂ ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳ್ಬಿಟ್ಟು ವೇದ ಅಲ್ಲಿಂದ ಹೋಗ್ತಾಳೆ. ಆಗ, ಅಲ್ಲ ಇವಳಿಗೆ ನನಗೇನಾದರೂ ಆಗುತ್ತೆ ಅಂತ ಇವಳಿಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ
ಅದು ಹೆಂಗಪ್ಪ ಒಂಟಿ ಸೀನನ್ನು ಸೀನ್ತಿದ್ದೀನಿ ಅಂತ ಇನ್ನೊಂದು ಸೀನ್ ಹೆಂಗೆ ಸೀನ್ ಬರ್ಸೋದು, ಬರದೇ ಇರೋ ಸೀನ್ನ ಹೆಂಗೆ ಬರ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ವಿಕ್ರಮ್ ಸೀನೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಬರ್ತಾ ಇರೋದಿಲ್ಲ. ಅಯ್ಯೋ ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ಹಾಗೆ ಹಿಂಗೆ ಮಾಡ್ತಾ ಆಗ ವೇದ ಅಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ಖುಷಿಯಾಗಿ ನೀನು ಇವಾಗ ಇನ್ನೊಂದು ಸೀನಿದ್ದು ಸೀನಿದ್ದು ನೀನಲ್ವಾ ಅಂತ ಹೇಳಿ ವೇದ ಖುಷಿ ಆಗ್ತಾಳೆ. ಖುಷಿಯಾಗಿ ಆಗ ವಿಕ್ರಮ್ ಹೋಗಿ ಅಂತ ಹೇಳಿಬಿಟ್ಟು ಮತ್ತೆ ವಿಕ್ರಮ್ ಆವಾಜ್ ಹಾಕ್ತಾನೆ. ಆ ಆವಾಜ್ ಹಾಕಿದ ತಕ್ಷಣವೇ ವೇದ ಅಲ್ಲಿಂದ ಓಡೋಗ್ತಾಳೆ. ವಿಕ್ರಮ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಈ ದಾಮೋದರ್ ತುಂಬಾ ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾರೆ. ವೀರ ಏನಪ್ಪ ಇದು ಯಾವತ್ತೂ ಇಲ್ಲದೆ ಇರೋದು, ಇವತ್ತು ಹೂ ಬೊಕ್ಕೆನ ತರಿಸಿದ್ಯಾ, ಇಷ್ಟು ದಿನ ನನಗೆ ಲಾಂಗ್ ಬೇಕು ಮಚ್ಚಬೇಕು ಅಂತ ಹೇಳಿ ತರಿಸ್ತಾ ಇದ್ದೆ, ಇವತ್ತು ಇದನ್ನು ತರಿಸಿದ್ಯಾ, ಯಾರಿಗೆ ಕೊಡೋಕ್ಕಪ್ಪ ಅಂತ ಹೇಳಿ ವೀರ ಕೇಳ್ತಾ ಇರಬೇಕಾದ್ರೆ ನಮ್ಮ ಶತ್ರುಗಳಿಗೆ ಇದನ್ನು ಕೊಡಬೇಕು, ಶತ್ರುಗಳಿಗೆ ಕೊಟ್ಟು ಇದನ್ನು ವಿಶ್ ಮಾಡಬೇಕು ಅಂತ ಹೇಳಿ ತರಿಸಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಪ್ಪ ಹೇಳ್ತಾ ಇದೆಯಾ, ನಮ್ಮ ಎದುರಾಳಿಗಳಿಗೆ ಇದನ್ನು ಕೊಟ್ಬಿಟ್ಟು ವಿಶ್ ಮಾಡ್ತಾ ಇದೆಯಾ, ಏನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ, ಅದು ಯಾರಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಮಗನೇ ನಮ್ಮ ಮುಂದೆನೇ ನಿಂತ್ಕೊಂಡು ನಾವು ಹಾಗೆ ಹೀಗೆ ಅಂತ ಹೇಳಿ ಮೆರಿತಾ ಇದ್ದವರು, ನಾವು ಗೆದ್ದೇ ಬಿಟ್ವಿ ಅಂತ ಹೇಳಿ ಹೇಳ್ತಾ ಇದ್ದವರು, ಅವ್ರಿಗೆ ಇವತ್ತು ನಾನು ಇದನ್ನು ಕೊಟ್ಟು ವಿಶ್ ಮಾಡಿ ಅವ್ರ ಹತ್ರ ಮಾತಾಡಿ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಏನಪ್ಪ ನೀನು ಈ ರೀತಿ ಹೇಳ್ತಾ ಇದೀಯಾ ಅಂದಾಗ, ಹೌದು ಕಣೋ, ಯಾವಾಗಲೂ ಕೂಡ ಮಚ್ಚಿಟ್ಕೊಂಡೆ ನಾವು ಮಚ್ಚಲ್ಲೇ ಚುಚ್ಚೋದಿಕ್ಕಾಗೋದಿಲ್ಲ, ಹೂವಲ್ಲೂ ಸಹ ಚುಚ್ಚಬೋದು, ಅದಕ್ಕೆ ನಾನು ಇವಾಗ ಇದರಿಂದ ಚುಚ್ಚೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿಗೆ ಹೌದು ಎಲ್ಲಿಗಪ್ಪ ಹೋಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾನು ಎಲ್ಲಿಗೆ ಹೋಗು ಅಂತ ಹೇಳ್ತೀನಿ, ಅಲ್ಲಿಗೆ ನೀನು ಗಾಡಿನ ತಿರುಗಿಸು, ಇವಾಗ ನೀನು ನನ್ನ ಜೊತೆ ಬಾ ಅಂತ ಹೇಳ್ಬಿಟ್ಟು ವೀರನ್ ಕರ್ಕೊಂಡು ಗಾಡಿ ಎತ್ಕೊಂಡು ದಾಮೋದರ್ ಮತ್ತು ವೀರ ಇಬ್ಬರು ಕೂಡ ಅಲ್ಲಿಂದ ಓಡ್ತಾರೆ. ಇನ್ನೊಂದು ಕಡೆ ಶಕುಂತಲ ತುಂಬಾ ಯೋಚನೆ ಮಾಡ್ತಾ ತಲೆ ಮೇಲೆ ಗುಡ್ಡಾನೆ ಬಿದ್ದಿದೆಯೋ ಅನ್ನೋ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ದಾಮೋದರ್ ಬಂದು ಹಾಯ್ ಡಾರ್ಲಿಂಗ್ ಅಂತ ಅಂದ್ಕೊಂಡು ದಾಮೋದರನ್ನ ನಗುತ್ತಾ ಖುಷಿಯಾಗಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವರನ್ನು ನೋಡಿದ ತಕ್ಷಣ ಕೋಪ ಹತ್ಕೊಂಡು ಉರಿತಾ ಇರುತ್ತೆ ಶಕುಂತಲ ಅವರಿಗೆ. ಆಗ ಶಾಕ್ ಕೂಡ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮಗನನ್ನು ಕೂಡ ಜೊತೆಯಲ್ಲಿ ಅಂದರೆ ವಿಕ್ರಮ್ ಅಂತ ತಿಳ್ಕೊಂಡಿರ್ತಾರೆ. ವಿಕ್ರಮ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿಯಿಂದ ನೋಡ್ತಾ ಇರ್ತಾರೆ. ನಿನಗೆ ಹೇಳ್ದೇನೆ ಒಳಗಡೆ ಬಂದಿದ್ದೀನಿ, ಹಾಗೆ ನೀನು ನಮ್ಮ ಮನೆಗೆ ಬಿಟ್ಟು ಹೋಗಬೇಕಾದ್ರೆ ನನಗೆ ಹೇಳ್ಬಿಟ್ಟು ಬಂದಿದೀಯಾ, ಅದಕ್ಕೆ ನಾನು ಕೂಡ ಇವಾಗ ಹಾಗೆ ಬಂದಿದ್ದೀನಿ ಚಿನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆಯೇ ಕಂಗ್ರ್ಯಾಚುಲೇಷನ್ ಚಿನ್ನ ಅಂತ ಹೇಳ್ಬಿಟ್ಟು ಹೂವಿನ ಬೊಕ್ಕೆನ ಮುಂದೆ ಇಟ್ಕೊಳ್ತಾರೆ. ಆಗ ಶಕುಂತಲ ಕೂಡ ಆ ಒಂದು ಹೂವಿನ ಬೊಕ್ಕೆನ ತಗೊಳ್ಳೋದಕ್ಕೆ ಹಿಂಜರಿತಾ ಇರ್ತಾರೆ. ನೀನು ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಶಕುಂತಲ ಜೋರಾಗಿ ಕೇಳ್ತಾ ಇರ್ತಾರೆ. ಯಾಕಂತಂದರೆ ನೀನು ವೀರವನಿತೆ ಅಲ್ವಾ, ಗಂಡನ ಬಿಟ್ಟು ಹೋಗಿ ನೀನು ರೌಡಿಸಮ್ನೇ ಬೇಡ, ನಿಮ್ಮನ್ನು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಾಗೆ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಬದುಕನ್ನು ಕಟ್ಕೊಂಡು ನಿಂತಿರೋ ವೀರವನಿತೆ ಅಲ್ವಾ. ಶಕುಂತಲ ಜೋರಾಗಿ ಕೇಳ್ತಾ ಇರ್ತಾರೆ. ಯಾಕೆ ಆ ಮುದ್ದಿನ ಮಗ ಇವತ್ತು ನಮಗಿನ ಕಚಡವಾದ ಕೆಲಸ ಮಾಡಿ ಜೈಲಲ್ಲಿ 1, 2, 3 ಅಂತ ಕಂಬಿ ಎಣಿಸ್ಕೊಂಡು ನಿಂತ್ಕೊಂಡಿದ್ದಾನೆ ಅಲ್ವಾ, ಅವನ ಬಗ್ಗೆ ಮಾತಾಡಿಸ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಶಕುಂತಲ ಕೈಗೆ ಆ ಬೊಕ್ಕೆನೂ ಸಹ ಕೊಡ್ತಾರೆ. ಆ ಬೊಕ್ಕೆನ ತಗೊಂಡು ಶಕುಂತಲ ಅವರು ಜೋರಾಗಿ ಕೆಳಗಡೆ ಹಾಕ್ತಾರೆ. ನೋಡಿದ ಮಗನೆ, ಎಷ್ಟು ಕಲ್ಲಿನ ಮನಸ್ಸು ನಿಮ್ಮಮ್ಮ ಇವತ್ತು ಈ ಒಂದು ಹೂವನ್ನೇ ನಾನು ಕೊಟ್ಟಿರೋ ಬೊಕ್ಕೆನೇ ಕೆಳಗೆ ಹಾಕೊಂಡಿದ್ದಾಳೆ. ಇವಳಿಗೆ ಎಷ್ಟು ಕಲ್ಲಿನ ಮನಸ್ಸು ನೋಡು, ಕಲ್ಲಿನ ಮನಸ್ಸು ಇರಲೇಬೇಕು. ಎತ್ತ ಮಕ್ಕಳನ್ನ ಹಾಡೋ ಮಕ್ಕಳನ್ನ ಬೀದಿಯಲ್ಲಿ ಬಿಟ್ಟು ಹೋದವಳಲ್ವಾ ಇವಳಿಗೆ ಕಲ್ಮನ್ಸೆ ಹೇಳುದು ಅಂತ ಹೇಳಿ ಈ ಕಡೆ ದಾಮೋದರ್ ಕೂಡ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಆ ಒಂದು ಮಾತಿಂದ ಶಕುಂತಲಂ ಕೂಡ ನೋವಾಗುತ್ತೆ. ಎದುರುಗಡೆನೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವಿಕ್ರಮ್ ಇದ್ದಾನೆ, ಅವನ ಮುಂದೆ ಈ ರೀತಿ ನನ್ನನ್ನು ಕೆಟ್ಟವಳನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಶಕುಂತಲಾರವರು ಕೂಡ ನೋವು ಮಾಡ್ಕೊಳ್ತಾ ಇರ್ತಾರೆ. ಹಾಗೆಯೇ ನೀವು ಸ್ಟೇಷನ್ಗೆ ಹೋಗಿದ್ಯಾ, ನಿನ್ನ ಮುದ್ದಿನ ಮಗನ ಊಟ ತಗೊಂಡು ಹೋಗಿದ್ಯಾ, ನೋಡಿದ್ಯಾ ನಿನ್ನ ಮಗನ ನಿನ್ನ ಆಸರೆಯಲ್ಲಿ ಬೆಳೆಸಿರುವಂತಹ ಮಗ ಇವತ್ತು ಯಾವ ರೀತಿ ಇದ್ದಾನೆ ಅಂತ ಹೇಳಿ ನೋಡಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನನ್ನ ವಿಶ್ವ ಇವತ್ತು ಈ ರೀತಿ ಆಗಿರ್ಬೋದು, ಆದರೆ ನನಗೆ ಇನ್ನೂ 2 ಮಕ್ಕಳಿದ್ದಾರೆ, ನಾನು ಅವರನ್ನು ಸರಿಯಾದ ದಾರಿಗೆ ತಂದೆ ತರ್ತೀನಿ ಅಂತ ಹೇಳಿಬಿಟ್ಟು ಶಕುಂತಲ ಅವರು ಹೇಳ್ತಾ ಇರ್ತಾರೆ. ಇನ್ನು ವೀರ ಇದವನಿಗೆ ಯಾರೇ ನಿನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಶಕುಂತಲಾರವರ ಆ ಮಾತನ್ನು ಹೇಳ್ತಾ ಇರಬೇಕಾದ್ರೆ ವೀರ ಕೂಡ ತುಂಬ ಜೋರಾಗಿ ಆವಾಜ್ ಆಗ್ತಾ ಇರ್ತಾನೆ. ಅಮ್ಮ ಅನ್ನೋ ಒಂದು ಪರಿಜ್ಞಾನನೂ ಇಲ್ದೇನೆ ಯಾರೇ ಹೋಗೆ ಬಾರೆ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಾ ವೀರ ಮಾತಾಡ್ತಾ ಇರಬೇಕಾದ್ರೆ, ಬಿಡು ಮಗನೆ ಹೋಗ್ಲಿ, ತಾಯಿ ಕರಳಲ್ವಾ, ಆ ರೀತಿ ಮಾತಾಡಿಸ್ತಾ ಇದೆ, ಬಿಡು ಹೋಗ್ಲಿ, ಅದಕ್ಕೆ ಯಾಕೆ ನೀನು ಅಷ್ಟೊಂದು ಅವಮಾನ ಮಾಡ್ತಾ ಇದೀಯ, ಅವಮಾನ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ದಾಮೋದರ್ ಹೇಳ್ತಾ ಇರ್ತಾರೆ. ಹಾಗೆ ನೋಡು ಡಾರ್ಲಿಂಗ್, ಇವತ್ತು ಅದೇನಾದರೂ ಆಗಿರಲಿ, 1 ಸೆಕೆಂಡ್ ಮತ್ತೆ ಕಂಗ್ರ್ಯಾಚುಲೇಷನ್, ತಗೋ ಈ ಬೊಕ್ಕೆನ ನೀನು ತಗೊಳ್ಳೇಬೇಕು, ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓ ತಗೊಳ್ಬಿಲ್ವಾ, ಸರಿ ಆಯಿತು, ನಾನು ನಿನ್ನಂಥ ವೀರವನಿತೆಯನ್ನು ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ನಿನಗೆ ನಾಚಿಕೆ ಆಗೋದಿಲ್ವೇನೆ, ನಾನಿರೋ ಊರಿಗೇನೆ ಮತ್ತೆ ಬಂದು ನೀನು ಸೇರ್ಕೊಂಡಿದೀಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳ್ಬಿಟ್ಟು ಶಕುಂತಲಾರವರಿಗೆ ಬೈತಾರೆ.
ಬೊಕೆನ ಅಲ್ಲೇ ಇಟ್ಬಿಟ್ಟು ದಾಮೋದರ್ ಮತ್ತೆ ವೀರ ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ಶಕುಂತಲಾ ಆ ಬೊಕೆನ ಕೈಯಲ್ಲಿ ಇಟ್ಕೊಂಡು ನಾನು ನನ್ನ ಮಕ್ಕಳನ್ನ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಪಣ ತೊಟ್ಟಿರ್ತಾಳೆ. ಇನ್ನೊಂದ್ ಕಡೆ ವೇದ ಮತ್ತೆ ಒಂದು ಮಂಚದಲ್ಲಿ ಒಂದು ಅಡ್ಡವಾಗಿ ಒಂದು ಸೀರೆಯನ್ನು ಕಟ್ಟಿರ್ತಾಳೆ. ಒಂದ್ ಕಡೆ ಅವಳು, ಇನ್ನೊಂದ್ ಕಡೆ ವಿಕ್ರಮ್ ಅನ್ನೋ ರೀತಿ ಮನ್ಸಲ್ಲಿ ಅನ್ಕೊಂಡ್ ಕಟ್ಟಿರ್ಬೇಕಾದ್ರೆ ಏನೇ ಇದು ಅಂತ ಹೇಳ್ಬಿಟ್ಟು ಅಡ್ಡ ಗೋಡೆ ಕಟ್ಟಿದ್ಯಾ, ಇದೇನಿದು ಪಾಕಿಸ್ತಾನ ಭಾರತ ಬಾರ್ಡರ್ ಅನ್ಕೊಂಡಿದ್ಯಾ, ಕೆಟ್ಟೋಯ್ತಾ ಅಂತ ಹೇಳ್ತಾ ಇರ್ತಾರೆ ವಿಕ್ರಮ್. ನೋಡಪ್ಪ ನೀನೇನಾದ್ರೂ ಅನ್ಕೋ, ಇದು ನನ್ನ ರೂಮಿಗೆ ನೀನು ಅಧಿಕೃತವಾಗಿ ಬಂದಿದ್ಯಾ, ಅಲ್ಲದೇನೆ ನೀನು ಈ ರೀತಿಯೆಲ್ಲ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ವಿಕ್ರಮ್ ವೇದ ಇಬ್ರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಹಾಗೇನೆ ಅಲೋ, ನೀನು ಪರ್ಮಿಷನ್ ಕೊಟ್ಟಿರ್ಬೇಕಪ್ಪ ನಾನು ಬಂದಿರೋದು, ಅದಕ್ಕೇನೆ ನಾನು ಇಲ್ಲಿರೋದು ಕೂಡ ಅಂತ ಹೇಳ್ಬಿಟ್ಟು ವೇದ ವಿಕ್ರಮ್ ಇಬ್ರು ಕೂಡ ಕಿತ್ತಾಡ್ತಿರ್ಬೇಕಾ. ಅದೇ ಕಣೆ ನಾನು ಮಾಡಿರೋದು ದೊಡ್ಡ ತಪ್ಪು, ನನ್ನ ಲೈಫಲ್ಲಿ ದೊಡ್ಡ ತಪ್ಪು ಅಂತ ಏನಾದರೂ ಮಾಡಿದರೆ ಅದು ನೀನು ತಾಳಿ ಕಟ್ಟಿರೋದೇ ದೊಡ್ಡ ತಪ್ಪು. ನಾನು ಇಲ್ಲಿ ತನಕ ಬರೋದಕ್ಕೆ ಬಿಟ್ಕೊಂಡು ಈಗ ಇಷ್ಟೊಂದೆಲ್ಲ ಆಟ ಆಡ್ತಾ ಇದೆಯಲ್ಲ, ಅದೇ ನಾನು ಮಾಡಿರೋದು ದೊಡ್ಡ ತಪ್ಪು, ನನ್ನಿಂದಾನೇ ಆಗಿದ್ದು ಅಂತ ಹೇಳ್ತಾ ಇರ್ತಾನೆ. ಹೌದು ಮತ್ತೆ ನಿನ್ನಿಂದಾನೇ ಆಗಿದ್ದು, ಏನು ನನ್ನಿಂದಾನೇ ಆಗಿದ್ದು ಅಂತ ಹೇಳ್ಬಿಟ್ಟು ವೇದ ಕೇಳ್ತಾ ಇರ್ತಾಳೆ. ಹಾಗೆ ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ. ನೀನು ಹೆಚ್ಚಾಗಿ ಮಾತಾಡೋದು ಬೇಕಾಗಿಲ್ಲ, ಹೋಗು ನೀನು ಆ ಕಡೆ ಅಂತ ಹೇಳ್ಬಿಟ್ಟು ವೇದ ವಿಕ್ರಮ್ಗೆ ಹೇಳ್ತಾ ಇರಬೇಕಾದ್ರೆ, ನಾನು ಯಾಕೆ ಹೋಗ್ತೀನಿ, ನೀನೇ ಹೋಗ್ತಿರೋದು, ನಾನು ಈ ಕಡೆ ಮಲಗ್ತೀನಿ, ನೀನು ಆ ಕಡೆ ಮಲ್ಕೋ, ಈ ಕಡೆಯಿಂದ ನಾನು ಬರೋದಿಲ್ಲ, ಆ ಕಡೆಯಿಂದ ನೀನು ಇಲ್ಲಿ ಬರೋ ಹಾಗಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ವೇದ ಮತ್ತು ವಿಕ್ರಮ್ ಇಬ್ಬರು ಇದೇ ರೀತಿ ಕಿತ್ತಾಡ್ತಾ ಇರ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿಕ್ರಮ್ನೇ ಆ ಕಡೆ ದಾಟ್ಕೊಂಡು ಹೋಗ್ಬಿಟ್ಟು ಒಂದು ಸೈಡ್ ಇನ್ನೊಂದು ಸೈಡ್ ಹೋಗಿ ಮಲ್ಕೊಳ್ತಾರೆ. ವೇದ ಕೂಡ ಮಲ್ಕೊಂಡು ನಿದ್ದೆ ಮಾಡ್ತಿರ್ಬೇಕಾದ್ರೆ ವಿಕ್ರಮ್, ಹಬ್ಬ ಸೂಪರ್ ಆಗಿದೆ ಕಣೆ ನಿನ್ನ ತಲೆ, ಏನು ಐಡಿಯಾ ಸೂಪರ್ ಆಗಿದೆ, ಇದೊಂಥರ ಚೆನ್ನಾಗಿದೆ ಪರದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ. ಪರದೆಯನ್ನು ಎತ್ಬಿಟ್ಟು ನಿಧಾನವಾಗಿ ಸಮಾಧಾನವಾಗಿ ವೇದ ಹತ್ರ ಮುಖನ ತಗೊಂಡು ಬರ್ತಾ ಇರ್ತಾನೆ. ಆಗ ವೇದನ ಕಣ್ಬಿಟ್ಬಿಟ್ಟು ನೋಡಿದಾಗ ವಿಕ್ರಮ್, ಏನು ನೀನು ಯಾಕೋ ಈ ಕಡೆ ಬಂದಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ನನಗೆ ಮೂಗಲ್ಲಿ ಸೋರ್ತಾ ಇದೆ, ಅದನ್ನು ಒರೆಸ್ಕೊಳ್ಳೋದಕ್ಕೆ ನನಗೆ ಟವಲ್ ಬೇಕು, ಟವಲ್ ಅಂತ ಹೇಳಿ ಕೇಳ್ತಾರೆ. ಆಗ ಆಯಿತು ತಕೋ ಅಂತ ಹೇಳ್ಬಿಟ್ಟು ವೇದ ಅದನ್ನು ಎಸಿತಾಳೆ. ಅದನ್ನು ಒರೆಸ್ಕೊಂಡು ಅದಾದಮೇಲೆ ವೇದನ ಕಡೆಗೆ ಮತ್ತೆ ಎಸಿತಾರೆ. ವೇದ ಕೋಪ ಮಾಡ್ಕೊಂಡು ಮತ್ತೆ ತಗೊಂಡು ಅದನ್ನು ವಿಕ್ರಮ್ಗೆ ಎಸಿತಾರೆ. ಆಗ ವೇದ ಈ ಕಡೆಯಿಂದ ಮತ್ತೆ ಆ ಕಡೆಗೆ ಎಸಿತಾರೆ. ವೇದನ ಹತ್ರ ಬರ್ತಾ ಇರುತ್ತೆ. ಆಗ ಏನು ಮತ್ತೇನು ಬೇಕೋ ಅಂತ ಹೇಳ್ತಾಳೆ. ವಿಕ್ರಮ್ ಮತ್ತೆ ಪರದೆನೇ ಎತ್ಬಿಟ್ಟು ವೇದ ಕಡೆ ಬರ್ತಾರೆ. ಆಗ ವೇದ ಮತ್ತೇನು ಬೇಕು ಅಂತ ಕೇಳ್ತಾಳೆ. ಜ್ವರ ಕೇಳ್ತಾ ಇರಬೇಕಾದ್ರೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ ನನಗೆ, ನೀರು ಕೊಡು ಅಂತ ಕೇಳ್ತಾ ಇರ್ತಾರೆ. ಆಗ ತಕೋ ಕುಡಿ ಅಂತ ಹೇಳ್ಬಿಟ್ಟು ವೇದ ನೀರನ್ನು ಕೊಡ್ತಾಳೆ. ಮತ್ತೆ ವಿಕ್ರಮ್ ಎದ್ದೇಳ್ತಾನೆ. ಮತ್ತೇನು ಬೇಕು ಅಂತ ತಲೆ ಬಾಚ್ಕೋಬೇಕು, ಕೂಮ್ ಕೊಡು ಅಂತ ಕೇಳ್ತಾಳೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ಬೇಕಪ್ಪ ನೀನು ಅಂತ ಹೇಳ್ತಾ ಇರಬೇಕಾದ್ರೆ, ಇವತ್ತು ಮೇಕಪ್ ಮಾಡ್ಕೊಂಡು ಮಲ್ಕೋಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಈಸ್ಕೊತಾನೆ. ಹಾಗೆ ತಲೆಯನ್ನು ಕೂಡ ಬಾಚ್ಕೊಳ್ತಾನೆ. ಇನ್ನೊಂದ್ಸಲ ಏನಾದರೂ ಕೇಳಿದರೆ ನೋಡು ನಿನ್ನನ್ನು ಅಂತ ಹೇಳ್ಬಿಟ್ಟು ಬೈದು ಮಲ್ಕೊಳ್ತಾರೆ. ಬೆಡ್ಶೀಟ್ನ ಹೇಳ್ಕೊಂಡು ವಿಕ್ರಮ್ ವೇದಗೂ ಕೂಡ ಕೊಡ್ದೇನೆ ಒಬ್ಬನೇ ಹೇಳ್ಕೊಂಡು ಮಲ್ಕೊಂಡಿರ್ತಾರೆ. ಆಗ ವಿಕ್ರಮ್ ಅಮ್ಮ ಅಂತ ಹೇಳಿ ನಿದ್ದೆಯಲ್ಲಿ ಕನ್ವರ್ಸ್ತಾ ಇರೋಕ್ಕೆ ಶುರು ಮಾಡ್ತಾರೆ. ವಿಕ್ರಮ್ ನಾಟಕ ಮಾಡ್ತಾ ಇರಬೇಕು. ಅವಾಗ ವಿಕ್ರಮ್ ನಾಟಕ ಮಾಡಬೇಡ ಸುಮ್ಮನೆ ಮಲ್ಕೊಳ್ಳೋ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಆಗ ವಿಕ್ರಮ್ ಫುಲ್ ಜ್ವರ ಬಂದಿರುತ್ತೆ, ಕೊರಗ್ತಾ ಇರ್ತಾನೆ. ವೇದ ನಿಧಾನವಾಗಿ ಎದ್ಬಿಟ್ಟು ವಿಕ್ರಮ್ ನೋಡ್ತಾರೆ. ನಿಧಾನವಾಗಿ ಬಂದು ಹುಟ್ಟಿ ನೋಡ್ತಾ ಇರಬೇಕಾದ್ರೆ, ಏನಿದು ಜ್ವರ ಬಂದಿದ್ಯಾ, ಈ ಮನೆಯಲ್ಲಿ ಫ್ರೆಸ್ಟೇಜ್ ಬಾಕ್ಸ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿದೆ ಅಂತಾನೂ ಗೊತ್ತಿಲ್ಲ, ಟ್ಯಾಬ್ಲೆಟ್ ಎಲ್ಲಿ ತರಬಹುದು, ವಿಕ್ರಮ್ ಟ್ಯಾಬ್ಲೆಟ್ ಎಲ್ಲಿದೆಯೋ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ವಿಕ್ರಮ್ ಏನನ್ನೂ ಸಹ ಮಾತಾಡೋದಿಲ್ಲ. ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.